ಹೇ ಗಾಯ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ವರ್ಕೌಟ್ ಮಾಡಬೇಕಾದ್ರೆ ಫೇಲ್ ಆಗಿ ಕಾಮಿಡಿಯಾಗಿ ನಡೆಯುವಂಥ ಸೀನ್ಸ್ಗಳನ್ನ ನೋಡಿ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ವಿಡಿಯೋ ನಿಮಗೂ ತೋರಿಸ್ತಾ ಇದ್ದೀನಿ. ಸೊ ಜೊತೆಲಿ ಕುತ್ಕೊಂಡು ನೋಡಿ, ತುಂಬ ಫನ್ನಿ ಆಗಿರುತ್ತೆ. ನಾನು ಈಗ ನಾರ್ಮಲ್ ಆಗಿ ಕಾಮಿಡಿ ಟ್ರೆಂಡಲ್ಲಿ ಹೋಗ್ತಿರೋದು ಮೀಮ್ಸ್ ಬಗ್ಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮದು ಫಿಟ್ನೆಸ್ ಚಾನಲ್ ಆಗಿರುವುದರ ಕಾರಣದಿಂದಾಗಿ ನಾವು ಫಿಟ್ನೆಸ್ ರಿಲೇಟೆಡ್ ಮಾತ್ರನೇ ಹಾಕಬೇಕು. ಸೊ ದಟ್ ನಾನು ಯಾಕೆ ಅಂತ ಹೇಳಿ ಫಿಟ್ನೆಸ್ ವೀಡಿಯೋಸ್ನೇ ತಗೊಂಡ್ಬಿಟ್ಟಿದ್ದೀನಿ ಈಗ. ಸೊ ಇದೇ ಇದರ ಫಸ್ಟ್ ಎಪಿಸೋಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಫನ್ನಿ ಆಗಿರುವಂಥ ವೀಡಿಯೋಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಅಯ್ಯೋ ಏನೂ ಆಗಿಲ್ಲ. ಅವನೊಂದು ಸೌಂಡ್ ಕೊಡ್ತಾನೆ ನೋಡ್ರಿ. ಅವನು ಸೌಂಡ್ ಕೊಡೋ ಸೌಂಡ್ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮಕ್ಳಿಗೆ ಕಕ್ಕ ಹೊರಲಿಲ್ಲ ಅಂದ್ರೆ ಹಂಗೆ ಸೌಂಡ್ಗಳು. ಮಕ್ಕಕ್ಕೆ ಮಕ್ಕೆ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಸಖತ್ ಫನ್ನಿ ಆಗಿತ್ತಲ್ವ. ಇಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಚೀಟ್ ಮಾಡಿದ್ರೆ ಕರೆಕ್ಟಾಗಿ ಕಮೆಂಟಲ್ಲಿ ಆನ್ಸರ್ ಹೇಳಬೇಕು. ಓಕೆ, ಕ್ವಶನ್ ಏನು ಅಂದರೆ, ಇವಾಗ ನೀವು ನೋಡಿದ ಆ ಒಂದು ಕಾಮಿಡಿಯಲ್ಲಿ ಆ ಹುಡುಗಿ ಕಿಸ್ಕೊಳ್ಳೋದು ನೋಡಿದ್ರಿ ಅಲ್ವಾ? ಸೊ ಅದರಲ್ಲಿ ಆ ಹುಡುಗ ಹಾಕೊಂಡಿದ್ದಿದ್ದು ಪ್ಯಾಂಟ್ ಕಲರ್ ಯಾವುದು ಅದೇ ಕಮೆಂಟ್ ಮಾಡ್ಬೇಕು. ಚೀಟ್ ಮಾಡಬಾರ್ದು. ಅದನ್ನ ನೋಡಿದ್ರಿ, ಏನು ನೋಡಿದ್ರಿ ಅಂತ ನನಗೆ ಗೊತ್ತು. ಅಲ್ಲೊಂದು ಮ್ಯೂಸಿಕ್ ಹಾಕ್ಬೇಕು ತಡಿ, ಒಂದೊಳ್ಳೆ ಮ್ಯೂಸಿಕ್ ಹಾಕ್ಬೇಕಲ್ಲ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಬೇಕು. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಸ್ಟ್ ನಪ್. ಇದರಲ್ಲಿ ನಿಮಗೆ ಬೇಕಾಗಿರೋ ಪ್ರೀ ವರ್ಕೌಟ್, ಕ್ರಿಯೇಟಿನ್, ವೇ ಪ್ರೋಟೀನ್ ಎಲ್ಲ ಸಪ್ಲಿಮೆಂಟ್ಸು ಇದೆ. ಜನರಲ್ ಹೆಲ್ತ್ ಮೈಂಟೈನ್ ಮಾಡೋಕ್ಕೂ ಬೇಕಾಗಿರೋ ಸಪ್ಲಿಮೆಂಟ್ಸ್ ಎಲ್ಲ ಇದೆ. ಬೈ ಮಾಡಬೇಕಾದ್ರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅಡಿಷನಲ್ 10% ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಮರಿದೆ ಚೆಕ್ಔಟ್ ಮಾಡಿ. ಹೆಲ್ಪ್ ಮಾಡೋಕ್ಕೆ ಅಂತ ಬಂದವರು ಅವರು ಮೇಲ್ಗಡೆ ಬಿದ್ದೋಗ್ತವ್ರೆ. ಆ ವರ್ಕೌಟ್ ಮಾಡ್ತಿರೋ ಒಂದು ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ? 2000 ವರ್ಷಗಳ ನಂತರ ಚೆನ್ನಾಗಿರೋ ಫನ್ನಿ ಆಗಿರೋ ಅಂತ ಬರ್ತಾನೆ. ಸುಮ್ಮನೆ ಸರ್ಕಸ್ ಮಾಡ್ಬೇಕು. ಬೋರ್ ಹೊಡಿತೀವಿ, ಒಳ್ಳೆ ಕಾಮಿಡಿ ತಾಂಬರ್ರಿ. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಹುಡುಗಿಯೇ ಮಾಡ್ಬೇಕಣ ವರ್ಕೌಟ್. ನೀ ಯಾಕೋ ಮಾಡ್ತಿದ್ಯಾ? ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಹೇಳು. ವರ್ಕೌಟ್ ಮಾಡ ಬಾರಿಗೆ ವೆಯ್ಟ್ ಹಾಕಿ ಕ್ಲಿಪ್ ಹಾಕ್ಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಕೊಡ್ತಿರೋದು ಪೋಸ್ ನೋಡ್ರಿ, ಪೋಸ್ ಕೊಡ್ತಿರೋದು. Come on. ಯಾರಾದರೂ ವೆಯ್ಟ್ ಜಾಸ್ತಿ ಹಾಕ್ಕೊಂಡು ನಾರ್ಮಲ್ ಆಗಿರೋಂಥ ಒಂದು ಬಾರಲ್ಲಿ ಬೆಂಚ್ ಪ್ರೆಸ್ ಮಾಡಿದ್ರೆ ಸೊ ನಿಮಗಿದೆ ಗತಿ. ನನ್ನ ಒಂದು ಸಜೆಷನ್ ಏನಂದರೆ, ಒಂದು ಸ್ಟ್ರೆಂತ್ನ ಒಂದು ವೆಯ್ಟ್ನ ಮೈಂಟೈನ್ ಮಾಡಿ. ನೀವು ಎಕ್ಸ್ಪೆಷಲಿ ಸಿಂಗಲಾಗಿ ವರ್ಕೌಟ್ ಮಾಡ್ತೀರಾ ಅಂದರೆ
ಮಷಿನ್ಸಲ್ಲಿ ಜಾಸ್ತಿ ಮಾಡಿ, ಹಾಗಿಲ್ಲಾಂದರೆ ಸ್ಮಿತ್ ಮಷಿನ್ ಇರುತ್ತಲ್ವೋ ಅದರಲ್ಲಿ ಜಾಸ್ತಿ ಮಾಡಿ. ಬಿಕಾಸ್ ಅದೇನಾದ್ರು ಮಿಸ್ ಆದರೆ ಮಕ್ಕದ ಮೇಲೆ ಕುತ್ತಿಗೆ ಮೇಲೆ ತಲೆ ಮೇಲೆ ಬಿದ್ದರೆ ಕೋಮಾ ಕನ್ಫರ್ಮ್. ಸೊ ನೆಕ್ಸ್ಟ್ ವಿಡಿಯೋ ಮನೆ ಬಲ್ಪ್ ಹೊಡೆದೋಯ್ತು, ಅದಕ್ಕೆ ಮನೇಲಿ ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಸ್ಪೆಷಲಿ ಗರ್ಲ್ಸ್ ಎಲ್ಲ ಮನೇಲಿ ಮಾಡೋಕ್ಕೆ ಅವ್ರು ನೋಡ್ತಿರ್ತೀರಲ್ವಾ, ಇಂಥ ಮಾಡ್ತೀರಾ. ನಾವ್ಯಾಕೆ ಪಲ್ಟಿ ಹೊಡೆಯೋಕೆ ಹೋಗೋಣ ಅಂತೀರಾ? ಬರೀ ಇಂಥದೆಯಾ? ಪಾಯಿಂಟ್ ಟು ಬಿ ನೋಟೆಡ್. ನಗಾಡಬಾರ್ದು, ನಗಾಡಬೇಡ, ಪುಷ್ ಮಾಡ. again bench press. ಆ್ಯಕ್ಚುಲಿ ಇದು ಫನ್ನಿ ಆಗಿದ್ರು ಬಟ್ ತುಂಬಾ ಪಾಪ ಅಯ್ಯೋ ಅನ್ನಿಸ್ತೈತೆ, ಆದರೂ ನೋಡೋಕೆ ಫನ್ನಿ ಆಗಿತ್ತು. ವಡಿವೇಲ್ದು ಕಾಮಿಡಿ ಐತಿ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಬಿಡೋ ಅದೆಲ್ಲ ಬಿಟ್ಟಿದ ತಕ್ಷಣ ಒಡೆಯವ್ರು ಮೂಗ್ ಮೇಲೆ ಬಿದ್ದುಬಿಡುತ್ತೆ. ಆ ಸೀನ್ ನೆನಪಾಗ್ತಿದ್ದೆ. ಸಿ ಅಲ್ವಾ? ಬಟ್ ಅನ್ಫಾರ್ಚುನೇಟ್ಲಿ ಅವ್ನ ನೋಸ್ ಒಡೆದೋಗಿಲ್ಲ ಅನಿಸುತ್ತೆ. ಹೊಡೆದೋಗಿದ್ರೆ ಇಮ್ಮಿಡಿಯೇಟ್ಲಿ ಬ್ಲಡ್ ಬರಬೇಕಾಯ್ತು, ಬರಲಿಲ್ಲ. ಬಟ್ ವೆಯ್ಟ್ ಎಷ್ಟಿತ್ತು? ಐ ಗೆಸ್ ಅವನು 100 kg ಬೆಂಚ್ ಪ್ರೆಸ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಬಾರ್ ಒಂದು 20 kg ಬರುತ್ತೆ, ಅದರಲ್ಲಿ 20 kg 4 ಪ್ಲೇಟ್ ಇದೆ. ಈ ಕಡೆ 2 ಪ್ಲೇಟ್, ಆ ಕಡೆ 2 ಪ್ಲೇಟ್. ಯಾವುದನ್ನಕ್ಕೆ ನೀನು ಆ ಥರ ಹೇಳ್ತಿದ್ದೀಯಾ ರಾಹುಲ್ ಅಂತ ಕೇಳಿದ್ರೆ, ಬಿಕಾಸ್ ಅಲ್ಲಿಂದ ಕಡೆ ಕಾಣ್ತೈತಲ್ಲ ಆ ಶೆಲ್ಫಲ್ಲಿ ಇಕ್ಕಿರೋ ಪ್ಲೇಟ್ಸಲ್ಲಿ ದೊಡ್ಡದು. ಸೊ ಅದೇ ಥರ ಹಿಂದಗಡೆ ಇರೋಂಥ ಲಾಸ್ಟ್ 2 ಕಂಪೇರ್ ಮಾಡಿ ನೋಡಿದ್ರೆ ಐ ಥಿಂಕ್ 20 kg ಪ್ಲೇಟ್ ಅನಿಸುತ್ತೆ. ಸೊ ಓವರಾಲ್ ಒಂದು 100 kg ಆ ಲೆವೆಲಿಗೆ ಹೋದರೆ ಮಾತ್ರ ಈ ಥರ ಕೈ ನಡಗೋದು, ಬ್ಯಾಲೆನ್ಸ್ ಮಿಸ್ ಆಗೋದು ಕಾಮನ್. ಅದು ಒಬ್ಬ ಫ್ರೆಂಡ್ನ ಜೊತೆಗೆ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಷಿನ್ ಸಾಲ್ವ್ ಮಾಡಿದ್ರೆ ಒಳ್ಳೆಯದು. ಈ ಥರ ಆದರೆ ಮೂವ್ ಹೊಡ್ಕೊಂಡು ಹೋದರೆ ಮನೇಲಿ ಮತ್ತೆ ಜಿಮ್ಮಿಗೆ ಕಳಿಸಲ್ಲ. ಆಮೇಲೆ ಗೊತ್ತಲ್ಲ ಏನಂತಾರೆ ಅಂತ. ದೊಡ್ಡ ನಮ್ಮ ಶಾರುಖ್ ಅಂತಾರ ವಿಡಿಯೋ ಕರೆಕ್ಟಾಗಿ ಮಾಡ್ದ. ನೋ ಕಮೆಂಟ್ಸ್, ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ನೋಡ್ತಿರ್ಬೇಕಾದ್ರೆ ಏನೇನು ಅನ್ನಿಸ್ತೈತೆ. ಅನ್ಕಂಡೆ ಹಿಂಗೆ ಆಗುತ್ತೆ ಅಂತ ಅನ್ಕಂಡೆ, ಹಂಗೆ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಿಸ್ ಈಸ್ ಕಾಲ್ಡ್, ಅದೆಲ್ಲ ಹೇಳ್ಬಾರ್ದು. ಇರಲಿ, ಇದು ಯಾವ ವರ್ಕೌಟ್ ಅಂತ ಗೊತ್ತಿರೋರು ಕೆಳಗಡೆ ಕಮೆಂಟ್ ಮಾಡಿ. ನಂಬರ್ಸಲ್ಲಿ ಬರುತ್ತೆ, ಯಾವ ನಂಬರ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಎಂಡಿಗೆ ಬಂದುಬಿಟ್ವಿ. ದಟ್ಸ್ ಇಟ್ ಗಾಯ್ಸ್. ಇದೊಂದು ಫನ್ನಿ ರಿಯಾಕ್ಷನ್ ವಿಡಿಯೋ ಆಗಿದ್ರು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಥರ ವಿಡಿಯೋ ಇದೆ. ಆ್ಯಂಡ್ ಯಾವ ಥರ ಮಿಸ್ಟೇಕ್ ನೀವು ಮಾಡಬಾರ್ದು ಅನ್ನೋದನ್ನು ಒಂದು ಸಿಂಪಲ್ ಬೇಸಿಕ್ ಲೈನ್ ಥರ ಇದನ್ನು ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಬೇರೆ ಗರ್ಲ್ಸ್ ಯಾವ ಥರ ವರ್ಕೌಟ್ ಮಾಡ್ತಾರೆ, ಗರ್ಲ್ಸ್ ಮಾಡೋ ಮಿಸ್ಟೇಕ್ಸೇ ಜಾಸ್ತಿ ಇರುತ್ತೆ, ತುಂಬ ಫನ್ನಿಯಾಗಿರುತ್ತೆ. ಸೊ ಅವರಿಗೋಸ್ಕರನೇ ಸಪ್ರೇಟ್ ಒಂದು ವೀಡಿಯೋ ಹಾಕ್ತೀನಿ. ಈ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನು ಆನ್ ಮಾಡಿ ಇಟ್ಕೊಳ್ಳಿ. ದಟ್ಸ್ ಇಟ್ ಗಾಯ್ಸ್, ಬೈ ಬೈ, ಲವ್ ಯು, ಸಿ ಯು, ರಾಹುಲ್.